ಶೋಭಿತಾ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ. ಶೋಭಿತಾ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಅಥವಾ ಸಕಲೇಶಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಯಾಕೆಂದ್ರೆ ಶೋಭಿತಾ ಮೂಲತಃ ಸಕಲೇಶಪುರದವರು, ಹೀಗಾಗಿ ಅದನ್ನು ಕುಟುಂಬಸ್ಥರು ಇನ್ನಷ್ಟೇ ನಿರ್ಧಾರ ಮಾಡಬೇಕು. ಸಂಜೆ ವೇಳೆಗೆ ಅಂತ್ಯಕ್ರಿಯೆ ನಡೆಯುವಂತ ಸಾಧ್ಯತೆ ಇದೆ. ಸಾವಿನ ತನಿಖೆ ನಡೆಸಬೇಕು ಅಂತೇಳಿ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಗಚ್ಚಿಬೋಲಿ ಪೊಲೀಸರಿಗೆ ಕುಟುಂಬಸ್ಥರು ದೂರು ದಾಖಲಿಸಿದ್ದಾರೆ. ಇನ್ನೂ ಕೂಡ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಶೋಭಿತಾ ಈ ನಿರ್ಧಾರ ಕೈಗೊಂಡಿದ್ದಾರೆ, ಹೇಗಾಯ್ತು ಇದು ಅನ್ನೋದು ತಿಳಿದು ಬರ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು ಅಂತ ಅವರ ಕುಟುಂಬಸ್ಥರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಶೋಭಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನಿನ್ನೆ ಸಂಜೆ ನಂತರದಲ್ಲಿ ತಿಳಿದು ಬರುತ್ತೆ. ಕುಟುಂಬಸ್ಥರಿಗೂ ಗೊತ್ತಾಗ್ತಿದ್ದ ಹಾಗೆ ಹೈದರಾಬಾದ್ನತ್ತ ಹೊರಟಿದ್ರು. ಮ್ಯಾಟ್ರಿಮೋನಿಯಲ್ಲಿ ಶೋಭಿತಾ ಮತ್ತೆ ಸುಧೀರ್ ಪರಿಚಯ ಆಗಿರುತ್ತೆ. ಈ ಮ್ಯಾಟ್ರಿಮೋನಿಯಲ್ಲಿ ಸುಧೀರ್ ಶೋಭಿತಾಗೆ ಪ್ರಪೋಸಲ್ ಕಳಿಸಿರ್ತಾರೆ. ಮದುವೆ ಆಗಿರುತ್ತೆ. 1.5 ವರ್ಷದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಮದುವೆ ನಂತರ ಹೈದರಾಬಾದ್ನಲ್ಲೇ ಪತಿಯ ಜೊತೆ ವಾಸ್ತವ್ಯ ಹೂಡಿರ್ತಾರೆ. ಪತಿ ಪತ್ನಿಯ ನಡುವೆ ಯಾವುದೇ ಜಗಳ ಇರಲಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಏನೂ ಸಮಸ್ಯೆ ಇರಲಿಲ್ಲ. ಇಬ್ಬರ ದಾಂಪತ್ಯ ಜೀವನದಲ್ಲಿ ಗಲಾಟೆಗಳು, ಗೊಂದಲಗಳು ಏನೂ ಕೂಡ ಇರಲಿಲ್ಲ ಅಂತ ಅಕ್ಕಪಕ್ಕದ ನಿವಾಸಿಗಳು ಜೊತೆಗೆ ಕುಟುಂಬಸ್ಥರು ಕೂಡ ಅದರ ಬಗ್ಗೆ ಹೇಳ್ತಿದ್ದಾರೆ. ಕಳೆದ 1.5 ವರ್ಷಗಳಿಂದ ನಟನೆಯಿಂದ ದೂರ ಉಳಿದಿದ್ರು. ಆ ಕಾರಣಕ್ಕಾಗಿ ಡಿಪ್ರೆಷನ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಮುಂಜಾನೆ 8 ಗಂಟೆಗೆ ಮನೆ ಕೆಲಸದಾಕೆ ಬಂದು ಅವರ ಮನೆ ಬಾಗಿಲು ತೆಗೆದಾಗ ರೂಮ್ ಬಾಗಿಲು ಎಷ್ಟೇ ತಟ್ಟಿದ್ರು ತೆಗೆದಿಲ್ಲ. ಆಗ ಡೌಟ್ ಬಂದಿದೆ. ಅದಾದಮೇಲೆ ಮನೆ ಯಜಮಾನರಿಗೆ ಅಂದರೆ ಸುಧೀರ್ಗೆ ತಿಳಿಸಿದ್ದಾರೆ. ನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಸ್ನೇಹಿತರಿಗೆ ಹೇಳಿದ್ದಾರೆ. ಅವರು ಗಾಬರಿಯಾಗಿ ಅವರು ಬಂದು ರೂಮ್ ಬಾಗಿಲು ಒಡೆದು ನೋಡಿದಾಗ ಶೋಭಿತಾ ಈ ಥರ ಫ್ಯಾನ್ಗೆ ನೇಣು ಹಾಕೊಂಡಿರೋದು ಗೊತ್ತಾಗಿದೆ. ಗಾಬರಿಯಾಗಿದ್ದಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೂ ಕೂಡ ತಿಳಿಸಿದ್ದಾರೆ. ಕುಟುಂಬಸ್ಥರು ನಿನ್ನೆ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಇಲ್ಲಿಂದ ಹೈದರಾಬಾದ್ಗೆ ತೆರಳಿದ್ರು. ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಮುಗಿದು ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಅದಾದ ನಂತರ ಬೆಂಗಳೂರು ಅಥವಾ ಸಕಲೇಶಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಬಹುದು. ಇವತ್ತು ಸಂಜೆ ವೇಳೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕುಟುಂಬಸ್ಥರು ಆ ಬಗ್ಗೆ ಉಳಿದ ನಿರ್ಧಾರವನ್ನು ಕೈಗೊಳ್ತಾರೆ. ಬಟ್ ಯಾವುದೇ ಸಮಸ್ಯೆಗಳಿರಲಿಲ್ಲ ಅಂತ ಅಕ್ಕಪಕ್ಕದ ನಿವಾಸಿಗಳು, ಕುಟುಂಬಸ್ಥರೆಲ್ಲ ಹೇಳ್ತಾರೆ. 1 ವರ್ಷದಿಂದ ನಟನೆಯಿಂದ ದೂರ ಉಳಿದಿದ್ರು ಶೋಭಿತಾ. ಡಿಪ್ರೆಷನ್ಗೆ ಹೋಗಿದ್ದಿರಬಹುದು. ಆ ಕಾರಣಕ್ಕೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಶಂಕೆ ಇದೆ. ನಟಿ ಶೋಭಿತಾ ಮೊಬೈಲನ್ನು ಕೂಡ ಸದ್ಯ FSLಗೆ ರವಾನೆ ಮಾಡಿದ್ದಾರೆ. ಆತ್ಮಹತ್ಯೆಯ ದಿನದ ಮೊಬೈಲ್ CDR ಅನ್ನು ಪೊಲೀಸರು ತೆಗೆದಿದ್ದಾರೆ. ಈಗ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದಿದ್ದಾರೆ. ಶೋಭಿತಾ ಪೋಷಕರು ಮತ್ತು ಸಹೋದರ ಸಂಬಂಧಿ ವಿಜಯ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಪತಿ ಸುಧೀರ್ ಹಾಗೂ ನೆರೆಹೊರೆಯವರ ಹೇಳಿಕೆಯನ್ನು ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.